ಇನ್ನು ಇದಕ್ಕೂ ಮೊದಲು ಸಂಪುಟ ವಿಸ್ತರಣೆ, ಸಂಪುಟ ಪುನರ್ರಚನೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಅನೇಕ ಸಂದರ್ಭದಲ್ಲಿ ಪಕ್ಷದ ಕೆಲಸ ಮಾಡೋದಕ್ಕೆ ಚುನಾವಣೆಗಳು ಬಂದಾಗ ಕಳಿಸ್ತಕ್ಕಂಥದ್ದು ವಾಡಿಕೆ ಇದೆ. ಆ ಹಿನ್ನೆಲೆಯಲ್ಲಿ ಅವ್ರು ಹೇಳಿರ್ಬೋದು ಅಷ್ಟೇ. ಅದು ನೋಡೋಣ. ನನಗೆ ಸಂಜೆ ಅವರು ಬಂದಾಗ ಗೊತ್ತಾಗ್ತದೆ ಏನು ಸೂಚನೆ ಕೊಡ್ತಾರೆ ಅವರು ಅಂತ. ಅದರ ಆಧಾರದ ಮೇಲೆ ನಾಳೆ ಅಜೆಂಡಾನ ಫಿಕ್ಸ್ ಮಾಡ್ತೀವಿ. ಅಂಥದ್ದೇನಾದರೂ ಬಂದರೆ ಪಬ್ಲಿಕ್ ಡೊಮೇನಿಗೆ ಬರಲೇಬೇಕಲ್ಲ. ಯಾವುದನ್ನು ನಾವು ಮುಚ್ಚುಮರೆ ಇಟ್ಕೊಂಡು ಮಾಡೋ ಅಂಥದ್ದೇನಿಲ್ಲ. ಅಂಥದ್ದೊಂದು ಲೌಡ್ ಥಿಂಕಿಂಗು ಬಂದಿರ್ಬೋದು ಯಾರಿಗಾದರೂ, ಬರೆದ್ರೆ ತಪ್ಪು ಏನಿಲ್ಲ. ಅಂಥದ್ದೇನಾದರೂ ಒಂದು ಅಭಿಪ್ರಾಯ ಅವರಲ್ಲಿ ಬಂದಿದ್ದರೆ ಅವರು ಆ ಸಮನ್ವಯ ಸಮಿತಿಯ ಸದಸ್ಯರು ಇದ್ದರೆ ಅದನ್ನು ಎತ್ಬೋದು ಅವರು ಮಾತನಾಡೋದಕ್ಕೆ. ಪಕ್ಷ ಗೆದ್ಯೋದಕ್ಕೆ ಏನೆಲ್ಲ ಮಾಡಬೇಕು ಇಂತಹ ವಿಚಾರದಲ್ಲಿ, ಸಂಘಟನೆಯ ವಿಚಾರದಲ್ಲಿ, ಅದರ ಬಗ್ಗೆ ನಾನು ಮುಕ್ತವಾಗಿ ಇದ್ದೇನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಶಾಸಕರು, ಸಂಸದರು, ಮಾಧ್ಯಮದವರು ಯಾರ ಜೊತೆಗೂ ಕೂಡ ಸಿಎಂ ಮಾತನಾಡ್ತಾ ಇಲ್ಲ. ಗೃಹ ಸಚಿವ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಕೂಡ ದೂರ ಮಾಡೋದಕ್ಕೆ ಏನ್ ಕಾರಣ ಅಂತ? ಸುಕನ್ಯಾ, MLC ಗೋವಿಂದರಾಜು ಅವರ ಡೈರಿ ದಾಖಲೆ ಬಿಡುಗಡೆ ಆಯಿತು. ಆ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಇದುವರೆಗೂ ಕೂಡ ಮಾಧ್ಯಮದವರೇ ಆಗ್ಲಿ ಅಥವಾ ಶಾಸಕರು, ಸಚಿವರು ಯಾರ ಕೈಗೂ ಕೂಡ ಸಿಕ್ಕಿಲ್ಲ. ಆದ್ರೆ ಇವತ್ತು ಅವ್ರ ನಿವಾಸಕ್ಕೆ ಆಗಮಿಸಿರ್ತಕ್ಕಂಥ ಗೃಹ ಸಚಿವ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಪರಮೇಶ್ವರ್ ಅವರನ್ನ ಸುಮಾರು 40 ನಿಮಿಷಗಳ ಕಾಲ ತಮ್ಮ ನಿವಾಸದಲ್ಲಿ ಕಾಯಿಸಿರುವಂತದ್ದು. ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷರು ಅಂದ್ರೆ ಮುಖ್ಯಮಂತ್ರಿ ಪಕ್ಷದ ಒಂದು ಮುಖ್ಯಸ್ಥರಾಗಿರುವಂತವ್ರು ಬಂದಂತ ಸಂದರ್ಭದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ಅವರಿಗೆ ಸ್ಪಂದಿಸುವಂತದ್ದು ಒಂದು ವಾಡಿಕೆ ಇರುವಂತದ್ದು. ಆದ್ರೆ ಇವತ್ತು ಆಗಮಿಸಿದಂತ ಪರಮೇಶ್ವರ್ ಅವರನ್ನ ಯಾವ ಕಾರಣಕ್ಕಾಗಿ ಕಾಯಿಸ್ತೀರ ಅನ್ನುವಂಥದ್ದು ಈಗ ಉದ್ಭವಿಸಿರುವಂತ ಪ್ರಶ್ನೆ. ಯಾಕಂದ್ರೆ ಸಮನ್ವಯ ಸಮಿತಿಯಲ್ಲಿ ಸಚಿವರುಗಳನ್ನ ಕೆಲವರನ್ನ ಬದಲಾವಣೆ ಮಾಡುವ ವಿಚಾರ ಸಂಬಂಧಪಟ್ಟಾಗೆ ಚರ್ಚೆ ಆಗುತ್ತೆ ಅನ್ನೋ ವಿಚಾರದಲ್ಲಿ ಇಬ್ಬರ ನಡುವೆ ಅಷ್ಟೊಂದು ಒಮ್ಮತ ಅಭಿಪ್ರಾಯ ಇಲ್ಲ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಿರುವಂತ ಹಿನ್ನೆಲೆಯಲ್ಲಿ ಅದನ್ನೇನಾದ್ರು ಮನಸ್ಸಲ್ಲಿ ಇಟ್ಕೊಂಡು ಕಾಯಿಸಿರಬಹುದಾ ಅನ್ನುವಂಥದ್ದು ಒಂದು ಅನುಮಾನ ಆಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಬಂದಿರತಕ್ಕಂತ ಗೃಹ ಸಚಿವ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಪರಮೇಶ್ವರ್ ಅವರನ್ನ 40 ನಿಮಿಷಗಳ ಕಾಯಿಸಿದ ನಂತರದಲ್ಲಿ ಈಗ ಮಾತುಕತೆಗೆ ಆರಂಭ ಮಾಡಿದಿರುವಂತ ಮಾಹಿತಿ ಲಭ್ಯ ಆಗ್ತಿದೆ. ಸುಕನ್ಯಾ, ಧನ್ಯವಾದ ಸುಖೇಶ್.